ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಏರಿಕೆ ಖಂಡಿಸಿ ವಾಹನಗಳನ್ನು ತಳ್ಳುವ ಮೂಲಕ ಬಾಗೇಪಲ್ಲಿಯಲ್ಲಿ ಸಿಪಿಎಂ ವಿನೂತನ ಪ್ರತಿಭಟನೆ. ಗುತ್ತಿಗೆದಾರನ ನಿರ್ಲಕ್ಷ್ಯ, ರಸ್ತೆಯಲ್ಲಿ ಜಲ್ಲಿಕಲ್ಲು ಸಮಸ್ಯೆ, ನಿತ್ಯ ಸಂಚರಿಸಲು ವಾಹನ ಸವಾರರು ಹರಸಾಹಸ. ಕಂದಾಯ ಕಚೇರಿಯಲ್ಲಿ ಧೂಳು ತಿನ್ನುತ್ತಿರುವ ಅರ್ಜಿಗಳು, ಕೃಷಿ ಚಟುವಟಿಕೆ ಮಾಡಲಾಗದೆ ಅನ್ನದಾತ ಕಂಗಾಲು, ಬೇಡಿಕೆ ಈಡೇರದಿದ್ದರೆ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಎಚ್ಚರಿಕೆ. ಮಿತಿ ಮೀರಿದ ಅಕ್ರಮ ಕಸಾಯಿಖಾನೆಗಳು, ರಾಜಾರೋಷ ಬಗ್ಗೆ ಹಸು ಹಾಗೂ ಒಂಟೆಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆಸಿರುವ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಾರ್ತೆಗಳ ವಿವರ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರದ ಕ್ರಮ ಖಂಡಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಬಾಗೇಪಲ್ಲಿ ತಾಲೂಕು ಸಮಿತಿ ಮುಖಂಡರು ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ತಳ್ಳುವ ಮೂಲಕ ಪ್ರತಿಭಟಿಸಿದರು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ ಎಚ್ಎಂ ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು ಬಸ್ ನಿಲ್ದಾಣದವರೆಗೆ ಸಂಚರಿಸಿ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿದರು. ಕೆಲಕಾಲ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡಿದರು. ಸಿಪಿಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ಯುದ್ಧ ನಡೆದಿದೆ. ಯುದ್ಧದ ನೆಪದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಏರಿಕೆ ಮಾಡಿ ಜನಸಾಮಾನ್ಯರಿಗೆ, ಕೃಷಿ ಕೂಲಿ ಕಾರ್ಮಿಕರಿಗೆ ತೊಂದರೆ ಮಾಡಿದ್ದಾರೆ. ಮೊದಲೇ ಸಾಮಾನ್ಯ ಜನರು ಬಳಕೆ ಮಾಡುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬೆನ್ನಲ್ಲೇ ಪಂಚರಾಜ್ಯಗಳ ಚುನಾವಣೆ ಮುಗಿದ ನಂತರದಲ್ಲಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಏರಿಕೆ ಮಾಡಿ ಗಾಯದ ಮೇಲೆ ಬರೆ ಎಳೆಯುವಂತೆ ಮಾಡಿರುವುದು ಖಂಡನೀಯ ಎಂದರು. ಮೊನ್ನೆ 20 ದಿವಸಗಳ ಹಿಂದೆ ಇವತ್ತು ಟಿವಿಗಳಲ್ಲಿ ಬಂದು ಏನಂತ ಹೇಳಿದ್ರು, ನೀವು ಬಂಗಾರ ಪರ್ಚೇಸ್ ಮಾಡಬೇಡಿ, ನೀವು ಪೆಟ್ರೋಲ್ ಡೀಸೆಲ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ಗ್ಯಾಸ್ ಅನ್ನು ಕಡಿಮೆಯಾಗಿ ಉಪಯೋಗಿಸಿ, ರೈತರು ರಸಗೊಬ್ಬರಗಳನ್ನು ಕಡಿಮೆಯಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳಿದ್ರಿ ನೀವು? ನಮ್ದು ನಿರ್ಭರ ಭಾರತ, ಯಾವುದೇ ಒಂದು ದೇಶದ ಮೇಲೆ ನಾವು ಆಧಾರ ಬೀಳಲ್ಲ, ನಾವು ಆತ್ಮಸಾಕ್ಷಿಯಾಗಿ ಬದುಕತಕ್ಕಂಥ ವ್ಯವಸ್ಥೆ ತರ್ತೀವಿ ಅಂತ ಹೇಳಿದ್ರಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟು ರೇಟ್ ಮಾಡಿದಿರಿ, ಗ್ಯಾಸ್ ರೇಟ್ ಎಷ್ಟು ರೇಟ್ ಮಾಡಿದಿರಿ. ಇವತ್ತು ಕಮರ್ಷಿಯಲ್ ಗ್ಯಾಸು ಒಂದೇ ಸಲ 993 ರೂಪಾಯಿ ಏರಿಕೆ ಮಾಡಿದ್ರಲ್ಲ. ಇವತ್ತು ಜನ ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು ಅಂತಕ್ಕಂಥದ್ದು ನಾವು ಇವತ್ತು ಯೋಚನೆ ಮಾಡ್ತಾ ಇದೀವಿ. ದೇಶದಲ್ಲಿ ಕಾಕ್ರೋಚ್ ಜನತಾ ಪಕ್ಷದ ಪೋಸ್ಟ್ಗೆ ಕೋಟ್ಯಾಂತರ ಯುವಕರು, ಜನಸಾಮಾನ್ಯರು ಲೈಕ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಬಿಜೆಪಿಯ ದುರಾಡಳಿತ ಬಗ್ಗೆ ಜನರು ಎಚ್ಚೆತ್ತುಕೊಂಡಿದ್ದಾರೆ. ಇದೀಗ ಕಾಕ್ರೋಚ್ ಜನತಾ ಪಕ್ಷವನ್ನು ರದ್ದು ಮಾಡಲು ಹೊರಟಿದೆ. ಅಂದ್ರೆ ದೇಶದಲ್ಲಿ ನಡೆಯುವ ಜನ ವಿರೋಧಿ ನೀತಿಗಳ, ಸಮಸ್ಯೆಗಳ, ಹಕ್ಕುಗಳ ಬಗ್ಗೆ ಪ್ರಶ್ನೆ ಮಾಡಬಾರದೆ ಎಂದು ಪ್ರಶ್ನಿಸಿದ ಅವರು, ಕೂಡಲೇ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲದ ಏರಿಕೆ ದರಗಳನ್ನು ಇಳಿಕೆ ಮಾಡಬೇಕು ಎಂದು ಒತ್ತಾಯಿಸಿದ್ರು. ಪ್ರತಿಭಟನೆಯಲ್ಲಿ ಸಿಪಿಎಂ ಮುಖಂಡರಾದ ದೇವಿಕುಂಟೆ ಶ್ರೀನಿವಾಸ್, ಚನ್ನರಾಯಪ್ಪ, ಡಿಟಿ ಮುನಿಸ್ವಾಮಿ, ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ, ರಾಮಂಜಿ, ಎ ಸೋಮಶೇಖರ, ಹರೀಶ್, ಸುರೇಶ್ ಮದಕರಿ, ಅಬೂಬ್ಕರ್, ರವಣಪ್ಪ ಮತ್ತಿತರರು ಇದ್ರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ರಸ್ತೆ ಕಾಮಗಾರಿ ಪ್ರಾರಂಭಿಸಿ ಕಾಣೆಯಾದ ಗುತ್ತಿಗೆದಾರನ ನಿರ್ಲಕ್ಷ್ಯದಿಂದ ರಸ್ತೆಯಲ್ಲಿ ಜಲ್ಲಿಕಲ್ಲು ಸಮಸ್ಯೆ ಉಂಟು ಮಾಡಿದ್ದು, ನಿತ್ಯ ಸಂಚಾರ ಮಾಡಲು ವಾಹನ ಸವಾರರು ಸರ್ಕಸ್ ಮಾಡುತ್ತಿದ್ದರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮೌನವಾಗಿ ಕುಳಿತಿದ್ದಾರೆ ಎಂದು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಲೂರು ತಾಲೂಕಿನ ಮಾಸ್ತಿ ಮುಖ್ಯ ರಸ್ತೆಯಿಂದ ದೊಡ್ಡಕಲ್ಲಹಳ್ಳಿ ಗ್ರಾಮದವರೆಗೂ 5 ವರ್ಷಗಳ ಹಿಂದೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗಾಗಿ ರಸ್ತೆ ಕಿತ್ತು 1 ವರ್ಷದ ಹಿಂದೆ ಜಲ್ಲಿಕಲ್ಲು ಹಾಕಿ ಹೋದ ಗುತ್ತಿಗೆದಾರ ಕಾಣೆಯಾಗಿದ್ದಾನೆ ಎಂದು ಗ್ರಾಮಸ್ಥರು ಹಾಗೂ ವಾಹನ ಸವಾರರು ಗುತ್ತಿಗೆದಾರನ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಶಾಸಕರು ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗಾಗಿ ಸರ್ಕಾರದಿಂದ ಸಾವಿರಾರು ಕೋಟಿ ಅನುದಾನ ತಂದು ರಸ್ತೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದಾರೆ. ಆದರೆ ಈ ರಸ್ತೆ ಪ್ರಾರಂಭಿಸಿದ ಗುತ್ತಿಗೆದಾರ ಕಾಮಗಾರಿಯನ್ನು ಅರ್ಧಕ್ಕೆ ನಿಲ್ಲಿಸಿ ಕಾಣೆಯಾಗಿದ್ದಾನೆ. ಆದರೆ ಈ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡಲು ವಾಹನ ಸವಾರರು ನಿತ್ಯ ಹರಸಾಹಸ ಪಡುವಂತಾಗಿದೆ. ಹಲವಾರು ಬಾರಿ ದ್ವಿಚಕ್ರ ವಾಹನ ಸವಾರರು ಬಿದ್ದು ಕೈಕಾಲು ಗಾಯ ಮಾಡಿಕೊಂಡಿರುವ ಘಟನೆಗಳು ನಡೆದಿದೆ. ಮನೆಲ್ಲ ಹೊಡೆದ್ರು, ತಿರುಗಾಗೆ ಬಿಟ್ಬಿಟ್ರು. ಅಷ್ಟಲ್ಲ, ಅದು ಮೊನ್ನೆ ಮಳೆ ಬಿದ್ದಾಗ ಎಲ್ಲ ಕೊರಕಲು ಬಿದ್ದಾಗಿತ್ತು. ತಿರುಗಿ ಜಲ್ಲಿ ಹೊಡೆದ್ರು, ತಿರ್ಗಾ ಏನು ಬರಲ್ಲ. ತೊಂದರೆ ಅಲ್ಲ, ಬೇಜಾರು ತೊಂದರೆ. ಯಾವ ಲಾರಿಗೆ ಬಂದರೆ, ಕಾರ್ ಬಂದರೆ ಅಲ್ಲಿಂದ ಬಂದು ಬೀಳ್ತದೆ ಇಲ್ಲಿ ಕಲ್ಲು. ಏನೋ ಯಾರೋ ಫಸ್ಟು ಕಾಂಟ್ರಾಕ್ಟ್ ಎತ್ಕೊಂಡವರು ಏನೋ ಅವ್ರದ್ದು ಏನೋ ಪ್ರಾಬ್ಲಮ್ ಅಂದರು. ಆಮೇಲೆ ಮೇಲೆ ಅವ್ರಿಗೆ ಕೇಳಿದ್ರೆ ಆ ಕಾಂಟ್ರಾಕ್ಟ್ರನ್ನು ಇದು ಕೊಟ್ಟಿಲ್ಲ ನಮ್ಗೆ ವಾಪಸ್ಸು. ಅವ್ರು ರೆಡಿ ಮಾಡಿ ತಗೊಂಡು ಬೇರೆಯವ್ರಿಗೆ ಕೊಟ್ಟಿದ್ದೀವಿ, ರೆಡಿ ಮಾಡಿಬಿಡ್ತೀವಿ ಅಂದರು.
ಕೆಲಸ ಆಗಬೇಕು. ಆಗಿಲ್ಲ ಅಂದರೆ ಮೊನ್ನೆ ಒಬ್ರಿಗೆ ಬಿತ್ತು ಕಲ್ಲಾಗ ಏಟು. ಇನ್ನು ಮಳೆ ಬೀಳ್ತದಲ್ಲ ಎಲ್ಲ ಎದ್ದು ಬಿಡ್ತದೆ. ಫಸ್ಟು ಮಳೆ ಬಿದ್ದಾಗ ಎಲ್ಲ ಬಂಗಾರ ಬಿದ್ದಾಗಿತ್ತು, ಆಮೇಲೆ ತಿರುಗಿ ಎಲ್ಲ ತುಂಬಿದ್ರು, ಹಂಗೆ ಹಾಕಿಬಿಟ್ಟಿದ್ರೆ ಸರಿಯಾಗೋದು. ಇವಾಗ ತಿರುಗಿ ಮಳೆ ಬಿದ್ದಾಗ ಎಲ್ಲ ನೀರು ಬರ್ತಾವಲ್ಲ ಎಲ್ಲ ತೆಲಿಗೆ. ಮಕ್ಕಳು ಅಷ್ಟೇ ಎಲ್ಲ ಪ್ರತಿಯೊಬ್ಬರಿಗೂ ತೊಂದರೆ ಇದೆ. ಆದಷ್ಟು ಬೇಗ ಈ ರಸ್ತೆಗೆ ಡಾಂಬರೀಕರಣ ಆರಂಭಿಸಿ ರಸ್ತೆ ಅಭಿವೃದ್ಧಿಯನ್ನ ಪೂರ್ಣಗೊಳಿಸಿ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ದೊಡ್ಡಕಲ್ಲಹಳ್ಳಿ, ಚಿಕ್ಕಕಲ್ಲಹಳ್ಳಿ, ಹೊಸಹಳ್ಳಿ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಪರವಾನಗಿ ಭೂಮಾಪಕರ ಮುಷ್ಕರದಿಂದಾಗಿ ರೈತರ ಕೆಲಸಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರವು ರೈತರನ್ನ ಬೀದಿಗೆ ತಂದು ನಿಲ್ಲಿಸಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ಗುಂಡಾಪುರ ಲೋಕೇಶ್ ಗೌಡ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ರೈತರ ಆಕ್ರೋಶ ಕಟ್ಟೆಯೊಡೆದಿದೆ. ಕಳೆದ 3 ತಿಂಗಳಿಂದ ಪರವಾನಗಿ ಭೂಮಾಪಕರು ಮುಷ್ಕರ ನಡೆಸುತ್ತಿರುವುದರಿಂದ ತಾಲೂಕಿನಲ್ಲಿ ಜಮೀನುಗಳ ಹದ್ದುಬಸ್ತು 11 ನಕ್ಷೆ ಹಾಗೂ ತತ್ಕಾಲ್ ಪೋಡಿ ಸೇರಿದಂತೆ ಸುಮಾರು 2876 ರೈತರ ಅರ್ಜಿಗಳು ವಿಲೇವಾರಿಯಾಗದೆ ಬಾಕಿ ಉಳಿದಿವೆ. ಕೇವಲ ಗೌರಿಬಿದನೂರು ಮಾತ್ರವಲ್ಲದೆ ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಒಟ್ಟು 16,071 ಅರ್ಜಿಗಳು ಭೂಮಾಪನ ಇಲಾಖೆಯಲ್ಲಿ ಧೂಳು ಹಿಡಿಯುತ್ತಿವೆ. ಈ ಹಿನ್ನೆಲೆಯಲ್ಲಿ ಗೌರಿಬಿದನೂರಿನ ಆಡಳಿತ ಸೌಧದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರಸ್ತುತ ಮುಂಗಾರು ಪೂರ್ವ ಮಳೆಯಾಗಿದ್ದು ರೈತರು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಜಮೀನಿನ ಅಳತೆ ಮತ್ತು ದಾಖಲೆಗಳು ಸರಿಯಿಲ್ಲದ ಕಾರಣ ಕೃಷಿ ಚಟುವಟಿಕೆ ಕೈಗೊಳ್ಳಲಾಗದೆ ಕಂಗಾಲಾಗಿದ್ದಾರೆ. ಡಿಜಿಟಲ್ ಪದ್ಧತಿಯ ಬದಲು ಹಳೆಯ ಮ್ಯಾನ್ಯುವಲ್ ಪದ್ಧತಿಯ ಮೂಲಕವಾದರೂ ರೈತರ ಕೆಲಸಗಳನ್ನು ತುರ್ತಾಗಿ ಪೂರ್ಣಗೊಳಿಸಬೇಕು. ಕಳೆದ 3 ತಿಂಗಳಿಂದ ಸಾವಿರಾರು ರೈತರ ಅರ್ಜಿಗಳು ಕಂದಾಯ ಇಲಾಖೆಯಲ್ಲಿ ಹಾಗೆ ಉಳಿದುಕೊಂಡಿವೆ. ಸರ್ಕಾರ ಮತ್ತು ಕಂದಾಯ ಸಚಿವರು ರೈತರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಈಗಾಗಲೇ ಈ ವಿಷಯವನ್ನು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೆ ತರಲಾಗಿದೆ. ಸರ್ಕಾರ ತಕ್ಷಣ ಮಧ್ಯಪ್ರವೇಶಿಸಿ ಭೂಮಾಪಕರ ಬೇಡಿಕೆಗಳನ್ನು ಈಡೇರಿಸಬೇಕು. ಬಾಕಿ ಇರುವ ಅರ್ಜಿಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ವ್ಯಾಪ್ತಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ನಮ್ಮ ತಾಲೂಕಲ್ಲಿ ಸುಮಾರು 2876 ಅರ್ಜಿಗಳು ಇವತ್ತು ಬಾಕಿ ಉಳಿದಿದೆ. ತತ್ಕಾಲ್ ಪೋಡಿ, ಹದ್ದುಬಸ್ತು ಮತ್ತು ಲೆವೆನ್ನಿಗಳು. ಈಗ ಅಣ್ಣ ತಮ್ಮಂದರು ಏನೋ ವಿಭಾಗ ಪಟ್ಟಿಗಳು ಮಾಡ್ಕೋಬೇಕು, ಅದು ಲೆವೆನ್ನಿ ಆದರೆ ಮಾತ್ರ ಇವತ್ತು ಆ ವಿಭಾಗ ಪಟ್ಟಿಗಳಾಗುವಂಥದ್ದು. ಸುಮಾರು ಇವೆಲ್ಲ ಜೊತೆಯಲ್ಲೇ ಇಡೀ ನಮ್ಮ ಜಿಲ್ಲೆಯಲ್ಲಿ ಸುಮಾರು 16,071 ಅರ್ಜಿಗಳು ಇವತ್ತು ಉಳಿಕೆ ಇದೆ. ರಾಜ್ಯದಲ್ಲಿ ಸುಮಾರು 11 ಲಕ್ಷ ಅಷ್ಟು ಅರ್ಜಿಗಳು ಉಳಿಕೆ ಇದೆ. ಇವೆಲ್ಲ ಇದ್ರೂ ಸಹ ಈ ರೈತರ ಬೇಡಿಕೆ, ರೈತರ ಸಮಸ್ಯೆಗಳನ್ನ ಪರಿಹರಿಸೋದು ಬಿಟ್ಟು ಅವರ ಒಂದು ಸ್ವಯಂ ಇದಕ್ಕೋಸ್ಕರ ಇವತ್ತು ಸರ್ವೇರ್ಗಳು ಅವರು ಬೇಡಿಕೆಗಳು ಅವ್ರು ಹೋಗ್ತಾ ಇಲ್ಲ, ಅವ್ರ ಬೇಡಿಕೆಗಳನ್ನ ಇವ್ರು ಹೋಗ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಇವತ್ತು ಹಗ್ಗ-ಜಗ್ಗಾಡ್ತಾ ಇವತ್ತು ಸರ್ವೆ ಇಲಾಖೆ ಕಚೇರಿಯಲ್ಲಿ ಸುಮಾರು ಸಾವಿರಾರು ಕಡತಗಳು ಉಳಿದಾ ಇದ್ದಾವೆ. ಮುಂದೊಂದು ದಿನ ಇವತ್ತು ನಾವು ಇದ್ರ ಬಗ್ಗೆ ಮಾನ್ಯ ನಮ್ಮ ಶಾಸಕರು ಸಹ ನಾವು ಗಮನಕ್ಕೆ ತಂದಿದ್ವಿ. ಅದು ಪಾಲಿಸಿ ಮ್ಯಾಟ್ರು ಅಂತ ಹೇಳ್ತಾರೆ. ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಮುದ್ದುರಂಗಪ್ಪ, ರಾಜಣ್ಣ, ಗೋಪಿ, ನರ್ಸರೆಡ್ಡಿ, ನಂದನ್, ಮಲ್ಲಿಕಾರ್ಜುನ್, ಪ್ರಸನ್ನಕುಮಾರ್, ಮಂಜಣ್ಣ ಸೇರಿದಂತೆ ಹಲವರು ಭಾಗವಹಿಸಿದ್ರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಗೋಹತ್ಯೆ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಸಹ ಚಿಂತಾಮಣಿಯಲ್ಲಿ ಅಧಿಕಾರಿಗಳ ಮೌನವನ್ನೇ ಬಂಡವಾಳ ಮಾಡಿಕೊಂಡಿರುವ ಜಾಲವು ರಾಜಾರೋಷವಾಗಿ ಹಸು ಹಾಗೂ ಒಂಟೆಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆಸುತ್ತಿರುವುದು ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಪವಿತ್ರ ಕ್ಷೇತ್ರಗಳ ಬಳಿಯೇ ಗೋಮಾಂಸ ಮಾರಾಟ, ಮಿತಿ ಮೀರಿದ ಅಕ್ರಮ, ಕಸಾಯಿಖಾನೆಗಳ ದಂಧೆಯಂತಹ ಅಕ್ರಮ ಜಾಲವನ್ನ ಬೇರು ಸಹಿತ ಕಿತ್ತೆಸೆಯುವಂತೆ ಆಗ್ರಹಿಸಿ ಸುನೀಲ್ ಪಿವಿ ನೇತೃತ್ವದ ನಿಯೋಗವು ಚಿಂತಾಮಣಿ ತಹಸೀಲ್ದಾರ್, ನಗರಸಭೆ ಪೌರಾಯುಕ್ತರು ಹಾಗೂ ಪೊಲೀಸ್ ಇಲಾಖೆಗೆ ಏಕಕಾಲದಲ್ಲಿ ಧಾವಿಸಿ ಲಿಖಿತ ದೂರು ಸಲ್ಲಿಸಿದ್ದಾರೆ. ಶಾಂತಿ ಮತ್ತು ಸೌಹಾರ್ದತೆಗೆ ಹೆಸರಾದ ಚಿಂತಾಮಣಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳು ಮಿತಿಮೀರಿದ್ದು ಅಕ್ರಮ ಜಾನುವಾರು ಸಾಗಾಟಗಾರರು ಹಾಗೂ ಕಸಾಯಿಖಾನೆಗಳ ದಂಧೆಕೋರರು ಕಾನೂನಿಗೆ ಬಹಿರಂಗ ಸವಾಲು ಹಾಕುತ್ತಿದ್ದಾರೆ. ಮುಂಬರುವ ಬಕ್ರೀದ್ ಹಬ್ಬದ ನೆಪದಲ್ಲಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ನಿಷೇಧಿಸಲ್ಪಟ್ಟಿರುವ ಒಂಟೆಗಳನ್ನು ಹೊರ ರಾಜ್ಯಗಳ ಗಡಿ ದಾಟಿಸಿ ಚಿಂತಾಮಣಿ ನಗರಕ್ಕೆ ರಹಸ್ಯವಾಗಿ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಅಕ್ರಮ ಒಂಟೆಗಳನ್ನು ಮಾರುತ್ತಿರುವ ಕುರಿತು ಮಾಂಸವನ್ನು ಮಾರುತ್ತಿರುವ ಕುರಿತು ಇದನ್ನು ನಾವು ಹೋರಾಟ ಮಾಡ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಗರದ ತಹಸೀಲ್ದಾರ್ ಅವರಿಗೆ ಹಾಗೂ ನಮ್ಮ ಪೌರಾಯುಕ್ತರಿಗೆ, ನಗರ ಪೊಲೀಸ್ ಠಾಣೆ ಹಾಗೂ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿ ಪ್ರತಿಯೊಬ್ಬರಿಗೂ ಅವರ ವಿರುದ್ಧವಾಗಿ ಕ್ರಮ ಕೈಗೊಳ್ಳೋಕ್ಕೆ ಒಂದು ಮನವಿ ಪತ್ರ ಕೊಟ್ಟಿರ್ತೀವಿ. ಇದು ಬಕ್ರೀದ್ ಹಬ್ಬ ಅಂತ ಆಗದಿದ್ರು ಅದಕ್ಕೆ ಮುಂಚೆಯಿಂದನೂ ಕಟ್ ಮಾಡ್ತಾ ಇದ್ದಾರೆ. ಸತತವಾಗಿ ನಾವು 20-25 ವರ್ಷದಿಂದ ಕೊಡ್ತಾನೇ ಇದ್ದೀವಿ. ದೂರುಗಳು ನಗರಸಭೆಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಅವ್ರಿಗೂ ಕೊಟ್ಟಿದ್ದೀವಿ, ಹಾಗೂ ನಮ್ಮ ಸಂಬಂಧಪಟ್ಟಿರೋಂಥ ನಗರ ಠಾಣೆಯಲ್ಲೂ ದೂರು ಕೊಟ್ಟಿದ್ರು ಯಾವುದೇ ರೀತಿ ಅವರು ಇವತ್ತಿನವರೆಗೂ ಕ್ರಮ ಕೈಗೊಂಡಿಲ್ಲ. ಈಗ ಎಲ್ಲ ಹಿಂದೂಪರ ಸಂಘಟನೆಗಳ ಜೊತೆಯಲ್ಲೂ ಚರ್ಚೆ ಮಾಡಿ ಈ ಬಾರಿ ಬಕ್ರೀದ್ ಹಬ್ಬದ ಮುಂಚಿತವಾಗಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕೇವಲ ಮಾಂಸದ ಆಸೆಗಾಗಿ ಈ ಮೂಕ ಪ್ರಾಣಿಗಳನ್ನು ಭೀಕರವಾಗಿ ವಧೆ ಮಾಡಲು ಸಕಲ ಸಿದ್ಧತೆಗಳು ನಡೆಯುತ್ತಿವೆ ಎಂದು ನಿಯೋಗವು ಅಧಿಕಾರಿಗಳ ಮುಂದೆ ಆತಂಕ ಬಿಚ್ಚಿಟ್ಟಿದೆ. ಪ್ರಾಣಿ ಹಿಂಸೆ ತಡೆ ಕಾಯ್ದೆ ಹಾಗೂ ರಾಜ್ಯದ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಈ ಕೃತ್ಯ ಎಸಗಲಾಗುತ್ತಿದ್ದರೂ ಇಲಾಖೆಗಳು ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕ ವಲಯದಲ್ಲಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎಂದು ದೂರಿದ್ದಾರೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇಂದಿನ ಯುವ ಪೀಳಿಗೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಎಂದಿಗೂ ಮರೆಯಬಾರದು. ಪಾಶ್ಚಾತ್ಯ ಸಂಸ್ಕೃತಿಯನ್ನ ಬಿಟ್ಟು ಭಾರತೀಯ ಸಂಸ್ಕೃತಿಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಹಿರಿಯ ಕಲಾವಿದ ಹಾಗೂ ಖ್ಯಾತ ಗಾಯಕ ಶಶಿಧರ್ ಕೋಟೆ ಹೇಳಿದರು. ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚೇನಹಳ್ಳಿ ವಾರ್ಡಿನಲ್ಲಿರುವ ಸಿದ್ಧಗಂಗಾ ಗೃಹ ಗ್ರಂಥಾಲಯಕ್ಕೆ ಗಾಯಕ ಶಶಿಧರ್ ಕೋಟೆ ಭೇಟಿ ನೀಡಿದ್ರು. ಈ ವೇಳೆ ಮಾತನಾಡಿದ ಅವರು, ಇದು ಗ್ರಂಥಾಲಯವಲ್ಲ, ಸರಸ್ವತಿ ನಿಲಯವೆಂದೇ ಕರೆಯಬಹುದು. ಶಿಕ್ಷಕರಾಗಿ, ಸಾಹಿತಿಗಳಾಗಿ, ಸಂಶೋಧಕರಾಗಿ ಸೇವೆ ಸಲ್ಲಿಸುತ್ತಿರುವ ಗುರುಸಿದ್ದಯ್ಯ ಅವರ ಶ್ರಮ ನಿಜಕ್ಕೂ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ದೇವನಹಳ್ಳಿ ಇತಿಹಾಸ ಪುಸ್ತಕ, ಹಳೆ ಕಾಲದ ವಸ್ತುಗಳ ಪ್ರದರ್ಶನ, ಎಲ್ಲಾ ಧರ್ಮಗಳ ಮಿಲನವನ್ನು ಇಲ್ಲಿ ಕಾಣಬಹುದು. ಜ್ಞಾನ ಭಂಡಾರವನ್ನೇ ಸ್ಥಾಪಿಸಿಕೊಂಡಿದ್ದಾರೆ ಎಂದು ಗ್ರಂಥಾಲಯದ ಕುರಿತು ಶ್ಲಾಘಿಸಿ ತಮ್ಮ ಮಧುರ ಕಂಠದಲ್ಲಿ ಗಾಯನವನ್ನ ಹಾಡುವುದರ ಮೂಲಕ ಗಮನ ಸೆಳೆದ್ರು. ಎಷ್ಟು ಸುಂದರವಾಗಿ ಈ ಸಂಕೇತಗಳನ್ನು ಬಳಸಿಕೊಡ್ತಾರೆ. ಕೋಡಗ ಅಂದ್ರೆ ಮನಸ್ಸಿನ ಚಂಚಲತೆ, ಚಿತ್ತ ಚಾಂಚಲ್ಯ. ಇದು ಅರ್ಥ ಗೊತ್ತಾಗಿರೋದು ನನಗೆ ಗುರುರಾಜ ಕರ್ಜಿಗೆ ಅವರಿಂದ. ಅವ್ರ ಜೊತೆ ನಾನು ದಾಸವಾಣಿ ವಚನಗಳನ್ನು ಮಾಡಿದ್ದೆ. ಶರೀಫ್ ಇಂಥ ಒಂದು ಮಿತ್ರ ಬಳಗವನ್ನು ಪಡೆದಿದ್ದಾರೆ. ನನಗನ್ಸುತ್ತೆ ಇದು ಒಂದು ಆದರ್ಶ, ಇದೊಂದು ದಿವ್ಯ ಸನ್ನಿಧಿ, ಆದರ್ಶವಾದ ವ್ಯಕ್ತಿತ್ವವನ್ನು. ನಂತರ ಜಿಲ್ಲಾ ಪ್ರಾಚ್ಯ ವಸ್ತು ಸಂಗ್ರಹಾಲಯ ಶೀಘ್ರವಾಗಿ ದೇವನಹಳ್ಳಿಯಲ್ಲಿ ಆಗಬೇಕು ಎಂದು ಮನವಿ ಮಾಡಿದ್ರು. ಈ ವೇಳೆ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ ಹಾಗೂ ನಿವೃತ್ತ ಶಿಕ್ಷಕಿ ಅಕ್ಕ ಮಹಾದೇವಿ ಅವರು ಶಶಿಧರ್ ಕೋಟೆ ಅವರಿಗೆ ದೇವನಹಳ್ಳಿಯ ಪ್ರಸಿದ್ಧ ಚಕೋತ ಹಣ್ಣನ್ನು ನೀಡಿ ಅಭಿನಂದಿಸಿದ್ರು. ಈ ವೇಳೆ ಸಾಹಿತಿ ಬಿಟ್ಟಸಂದ್ರ ಗುರುಸಿದ್ದಯ್ಯ, ಅರಣ್ಯ ಇಲಾಖೆ ವೀರಭದ್ರಪ್ಪ, ಲಯನ್ಸ್ ವಿಜಯಕುಮಾರ್ ಮತ್ತಿತರರು ಇದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಕೋಲಾರ ತಾಲೂಕಿನ ಚೌಡದೇನಹಳ್ಳಿ ಗ್ರಾಮದಲ್ಲಿ ಡಿಐಜಿಪಿ ಅಧಿಕಾರಿ ಡಿ ದೇವರಾಜ್ ಅವರನ್ನು ಸಂಭ್ರಮ ಸಡಗರದೊಂದಿಗೆ ಅದ್ದೂರಿಯಾಗಿ ಸ್ವಾಗತಿಸಲಾಗಿದ್ದು, ಕಾರ್ಯಕ್ರಮವು ತಾಲೂಕು ಸೇರಿದಂತೆ ಇದರಾಚೆಗೂ ಜಿಲ್ಲೆಯಲ್ಲಿ ಕುತೂಹಲ ಹಾಗೂ ಚರ್ಚೆಗೆ ಗ್ರಾಸವಾಗಿದೆ. ಕೋಲಾರ ತಾಲೂಕಿನ
ತಾಲೂಕಿನ ಚೋಡದೇನಹಳ್ಳಿ ಗ್ರಾಮ ಇಂದು ಹಬ್ಬದ ವಾತಾವರಣಕ್ಕೆ ಸಾಕ್ಷಿಯಾಗಿತ್ತು. ಗ್ರಾಮದ ಹೆಬ್ಬಾಗಿಲಿಗೆ ಹೆಮ್ಮೆಯ ಐಪಿಎಸ್ ಅಧಿಕಾರಿ ಡಿಐಜಿಪಿ ಡಿ ದೇವರಾಜ್ ಆಗಮಿಸುತ್ತಿದ್ದಂತೆ ನೂರಾರು ಹೆಣ್ಣು ಮಕ್ಕಳು ಪೂರ್ಣಕುಂಭ ಕಳಶಗಳೊಂದಿಗೆ ಭವ್ಯವಾಗಿ ಬರಮಾಡಿಕೊಂಡರು. ಗ್ರಾಮಸ್ಥರ ಸಹಕಾರದೊಂದಿಗೆ ಉತ್ಸಾಹಿ ಯುವಕರ ಸಂಘಟನೆಯೊಂದಿಗೆ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಹೆಬ್ಬಾಗಿಲಿನ ಮೂಲಕ ನೂರಾರು ಹೆಣ್ಣು ಮಕ್ಕಳು ಪೂರ್ಣಕುಂಭ ಕಳಶಗಳೊಂದಿಗೆ ಬರಮಾಡಿಕೊಂಡರು. ಇದರೊಟ್ಟಿಗೆ ಉತ್ಸಾಹದಲ್ಲಿದ್ದ ಯುವಕರ ತಂಡವು ಜೆಸಿಬಿ ಮೂಲಕ ಎತ್ತರದಿಂದ ಹೂವುಗಳನ್ನು ರಸ್ತೆಯುದ್ದಕ್ಕೂ ಪಟಾಕಿಗಳ ಸರಮಾಲೆಗಳನ್ನು ಸಿಡಿಸಿ ಸಂಭ್ರಮಿಸುವುದರೊಂದಿಗೆ ಜೈಕಾರಗಳನ್ನು ಕೂಗುತ್ತಾ ತಮಟೆ ಕಲಾವಿದರು ಬಾರಿಸುತ್ತಿದ್ದ ಲಯಬದ್ಧವಾದ ಶಬ್ದದ ನಾದಕ್ಕೆ ಕುಣಿದು ಕುಪ್ಪಳಿಸಿದ್ರು. ಪಟೇಲ್ ಚೌಡೇಗೌಡರ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಹಾರ ಸಮರ್ಪಿಸಿ ವಂದಿಸಿ ಗೌರವ ಸಲ್ಲಿಸಲಾಯಿತು. ಮುಂದುವರೆದು ಗ್ರಾಮದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಲಾಯಿತು. ಮಾರ್ಗ ಮಧ್ಯೆ ಕೆಲ ಮನೆಗಳಿಗೆ ಭೇಟಿ ನೀಡಲಾಯಿತು. ಈ ಸಂದರ್ಭದಲ್ಲಿ ಸದರಿ ಕಾರ್ಯಕ್ರಮದ ಜವಾಬ್ದಾರಿ ಹೊತ್ತಿದ್ದ ಯುವ ಮುಖಂಡ ಹೋಂಡಾ ಸಿಜಿ ಮೋಹನ್ ಕುಮಾರ್ ಅವರ ನಿವಾಸದ ಆವರಣದಲ್ಲಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿ ದೇವರಾಜ್ ಅವರು, ಇಲ್ಲಿ ಸಿಕ್ಕ ಸ್ವಾಗತ, ಗೌರವ, ಆತ್ಮೀಯ ಅಭಿನಂದನೆ ಕಂಡು ಮನತುಂಬ ಸಂತೋಷವಾಗುತ್ತಿದೆ ಎಂದ ಅವರು, ನಿಮ್ಮ ಗೌರವಾಧಾರಕ್ಕೆ ತಾನು ಆಭಾರಿಯಾಗಿರುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಕಡೆಗಳಿಂದ ಆಗಮಿಸಿದ ವಿವಿಧ ಕ್ಷೇತ್ರದ ಮುಖಂಡರು ಹಾಗೂ ಡಿಐಜಿಪಿ ಡಿ ದೇವರಾಜ್ ಅಭಿಮಾನಿ ಬಳಗದವರು ಭಾಗವಹಿಸಿದ್ರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಬಾಗೇಪಲ್ಲಿ ಕ್ಷೇತ್ರದ ಮಾಜಿ ಶಾಸಕ ಜಿವಿ ಶ್ರೀರಾಮರೆಡ್ಡಿರವರ 74ನೇ ಜನ್ಮ ದಿನಾಚರಣೆ ಅಂಗವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾರತ ಪ್ರಜಾಸತ್ತಾತ್ಮಕ ಯುವ ಫೆಡರೇಷನ್ ತಾಲೂಕು ಸಮಿತಿ, ಸಾರ್ವಜನಿಕ ಆಸ್ಪತ್ರೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಿವಿಎಸ್ ರವರ 74ನೇ ಜನ್ಮದಿನದ ಪ್ರಯುಕ್ತ ಸಿಪಿಎಂ ಪಕ್ಷದ ಮುಖಂಡರು, ಜಿವಿಎಸ್ ಅಭಿಮಾನಿಗಳು, ಸಾರ್ವಜನಿಕರು, ವಿವಿಧ ಸಂಘಟನೆಗಳ ಮುಖಂಡರು ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ ರಕ್ತದಾನ ಶಿಬಿರದಲ್ಲಿ 80ಕ್ಕೂ ಹೆಚ್ಚು ಜನರು ಭಾಗಿಯಾಗಿ ಸರತಿ ಸಾಲಿನಲ್ಲಿ ರಕ್ತದಾನಕ್ಕೆ ನೋಂದಾಯಿಸಿದ್ರು. ಆರೋಗ್ಯ ಮತ್ತು ರಕ್ತ ಪರೀಕ್ಷೆ ಮಾಡಿಸಿದರು. ನಂತರ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು. ಡಿವೈಎಫ್ಐ ಜಿಲ್ಲಾಧ್ಯಕ್ಷ ಹರೀಶ್ ಮಾತನಾಡಿ, ಜಿವಿ ಶ್ರೀರಾಮರೆಡ್ಡಿ ಕ್ಷೇತ್ರ ಮಾತ್ರ ಅಲ್ಲದೆ ರಾಜ್ಯದ ಕೃಷಿ ಕೂಲಿ ಕಾರ್ಮಿಕರ, ಶೋಷಿತರ, ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ್ರೆ ಮತ್ತು ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡಿದ್ದಾರೆ. ಇಂದಿಗೂ ಸಹ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ. ಜಿವಿಎಸ್ ರವರ ಹೆಸರಿನಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. 80ಕ್ಕೂ ಹೆಚ್ಚು ಮಂದಿ ಜನರು ರಕ್ತದಾನ ಮಾಡಿದ್ದಾರೆ ಎಂದರು. ರಕ್ತದಾನ ಶಿಬಿರವನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ರೆಡ್ ಕ್ರಾಸ್ ಸಂಸ್ಥೆಯವರು ಸರ್ಕಾರದೊಂದಿಗೆ ಕಾಮ್ರೇಡ್ ಜಿವಿ ಶ್ರೀರಾಮರೆಡ್ಡಿಯವರ ಹುಟ್ಟುಹಬ್ಬದಂದು 24ನೇ ಹುಟ್ಟುಹಬ್ಬದಂದು ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಈ ಒಂದು ರಕ್ತದಾನ ಶಿಬಿರದಲ್ಲಿ ಅತಿ ಹೆಚ್ಚು ಯುವಜನರು ಪಾಲ್ಗೊಂಡಿದ್ದಾರೆ. ಈಗಾಗಲೇ 20 ಯೂನಿಟ್ ಕಂಪ್ಲೀಟ್ ಆಗಿದ್ದು, ನಮ್ಮ ಟಾರ್ಗೆಟ್ 300 ಯೂನಿಟ್ಸ್ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಇದು ಕಾಮ್ರೇಡ್ ಜಿವಿ ಶ್ರೀರಾಮರೆಡ್ಡಿಯವರು ಬಾಗೇಪಲ್ಲಿ ವ್ಯಕ್ತಿ ಮತ್ತು ಆ ವ್ಯಕ್ತಿ ನೆನಪಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಶ್ರೀನಿವಾಸ್, ತಾಲೂಕು ಕಾರ್ಯದರ್ಶಿ ಎಜಿ ಸುಧಾಕರ್, ಡಿಎಫ್ಎಫ್ಐ ಜಿಲ್ಲಾ ಸಂಚಾಲಕ ರಾಜಶೇಖರ್, ತಾಲೂಕು ಸಂಚಾಲಕ ಸುರೇಶ ಮದಕರಿ, ಸದಸ್ಯರಾದ ನಂದೀಶ, ಈಶ್ವರ, ಗಣೇಶ್, ಆನಂದ್, ಹುಸೇನ್, ಈರಪ್ಪ, ಎ ಸೋಮಶೇಖರ್, ಎಸ್ಎಫ್ಐ ಮುಖಂಡ ಜಿ ಸೋಮಶೇಖರ್, ಮುಖಂಡರಾದ ಎಂಪಿ ಮುನಿವೆಂಕಟಪ್ಪ, ಚನ್ನರಾಯಪ್ಪ ಇನ್ನಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿದ್ಯಾಮೃತ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ
ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಸಂಘಟನೆಯ ವತಿಯಿಂದ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಕಾರ್ಯಕ್ರಮ ನಡೆಯಲಿದೆ ಎಂದು ಕರವೇ ಸ್ವಾಭಿಮಾನಿ ಸೇನೆಯ ರಾಜ್ಯ ಉಪಾಧ್ಯಕ್ಷೆ ಅನುರಾಧ ಅಶೋಕ್ ಅವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಕರವೇ ಸ್ವಾಭಿಮಾನಿ ಸೇನೆಯ ರಾಜ್ಯ ಘಟಕದ ಮಹಿಳಾ ಉಪಾಧ್ಯಕ್ಷೆ ಅನುರಾಧ ಅಶೋಕ್ ಮಾತನಾಡಿ, ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರುವ ನಿಂಗರಾಜ್ ಗೌಡ್ರು ಅವರ ಜನ್ಮದಿನದ ಅಂಗವಾಗಿ ನಾಳೆಯಿಂದ ಕನ್ನಡ ಶಾಲೆ ಉಳಿಸಿ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಹಳ್ಳಿಗಳಲ್ಲಿನ ಸರ್ಕಾರಿ ಶಾಲೆಗಳು ಉಳಿಯಬೇಕು. ಕನ್ನಡ ನಾಡು, ನೆಲ, ಜಲ ಉಳಿವಿಗೆ ಪ್ರತಿಯೊಬ್ಬ ಕನ್ನಡಿಗರು ಧ್ವನಿಗೂಡಿಸಬೇಕು. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಇರುವುದು ಒಂದೇ ಮಾರ್ಗವಲ್ಲ. ಬದಲಿಗೆ ಶಾಲೆಗಳಿಗೆ ತಮ್ಮ ಕೈಲಾದ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ನೆರವು ನೀಡಬೇಕು. ದೇವನಹಳ್ಳಿಯಲ್ಲಿ 6 ಶಾಲೆಗಳನ್ನು ಗುರುತಿಸಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 8 ಶಾಲೆಗಳಿಗೆ ಸುಣ್ಣ ಬಣ್ಣ ಬಳಿಯುವ ತೀರ್ಮಾನ ಕೈಗೊಂಡಿದ್ದು, ಶಾಲೆಯ ಸುಣ್ಣ ಬಣ್ಣ ಪ್ರಕ್ರಿಯೆ ನಾಳೆಯಿಂದ ಪ್ರಾರಂಭಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಮುಕುಂದ, ಮಹಿಳಾ ಅಧ್ಯಕ್ಷೆ ಲತಾ, ಪದಾಧಿಕಾರಿಗಳಾದ ಜಾಲಿಗೆ ವೆಂಕಟೇಶ್, ಚೌಡಮ್ಮ, ರಘು, ಶ್ರೀನಿವಾಸ್, ರತ್ನಮ್ಮ, ಇಂದಿರಾ, ಗೀತಾ, ಮಧು, ತ್ಯಾಗರಾಜ್, ಕನ್ನಡ ಪರ ಸೇವಕ ಮ್ಯಾಥ್ಯೂ ಮುನಿಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಏರಿಕೆ ಖಂಡಿಸಿ ವಾಹನಗಳನ್ನು ತಳ್ಳುವ ಮೂಲಕ ಬಾಗೇಪಲ್ಲಿಯಲ್ಲಿ ಸಿಪಿಎಂ ವಿನೂತನ ಪ್ರತಿಭಟನೆ. ಗುತ್ತಿಗೆದಾರನ ನಿರ್ಲಕ್ಷ್ಯ, ರಸ್ತೆಯಲ್ಲಿ ಜಲ್ಲಿಕಲ್ಲು ಸಮಸ್ಯೆ, ನಿತ್ಯ ಸಂಚರಿಸಲು ವಾಹನ ಸವಾರರು ಹರಸಾಹಸ. ಕಂದಾಯ ಕಚೇರಿಯಲ್ಲಿ ಧೂಳು ತಿನ್ನುತ್ತಿರುವ ಅರ್ಜಿಗಳು, ಕೃಷಿ ಚಟುವಟಿಕೆ ಮಾಡಲಾಗದೆ ಅನ್ನದಾತ ಕಂಗಾಲು, ಬೇಡಿಕೆ ಈಡೇರದಿದ್ದರೆ ರಾಜ್ಯ ವ್ಯಾಪ್ತಿ ಪ್ರತಿಭಟನೆ ಎಚ್ಚರಿಕೆ. ಮಿತಿ ಮೀರಿದ ಅಕ್ರಮ ಕಸಾಯಿಖಾನೆಗಳು, ರಾಜಾರೋಷ ಬಗ್ಗೆ ಹಸು ಹಾಗೂ ಒಂಟೆಗಳ ಮಾರಣ ಹೋಮಕ್ಕೆ ಸಿದ್ಧತೆ ನಡೆಸಿರುವ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ದಿನನಿತ್ಯದ ಸುದ್ದಿ ಸ್ವರಸಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.